ಗುರುದೇವ್, ಮೀನರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ಯಾವ ಕೆಲಸವನ್ನು ಮಾಡುವಂಥದ್ದು ಅದೃಷ್ಟವನ್ನು ತಂದು ಕೊಡುತ್ತೆ, ಯಾವ ವಿಚಾರವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು. 7.5 ನಡೀತಾ ಇದೆ, 1 ವರ್ಷ ಆಗ್ತಾ ಇದೆ. ಶನಿ ನಿಮ್ಮ ರಾಶಿಯ ಪ್ರವೇಶ ಮಾಡಿ ಈಗಾಗಲೇ 1 ವರ್ಷ ಕಳೆದಿದೆ. ಇದರಿಂದಾಗಿ ಜೀವನದಲ್ಲಿ ಏನೇನು ನಡೆಯುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡಿ ತಿಳ್ಕೊಳ್ಬೋದು ಅಂತಕ್ಕಂಥದ್ದನ್ನ ಹೇಳ್ತಾ, ಇದು ಮೀನರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಏಪ್ರಿಲ್ ತಿಂಗಳ ಗ್ರಹಗಳ ಸಂಚಾರ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇದರಿಂದಾಗಿ ನಮ್ಮ ರಾಶಿಗೆ ಯಾವ ರೀತಿ ಒಂದು ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದನ್ನ ಕೂಡ ನೋಡೋಣ. ಮೊದಲನೇದಾಗಿ ಏಪ್ರಿಲ್ 2ನೇ ತಾರೀಕು ಕುಜಗ್ರಹದ ಸಂಚಾರ ಇರತಕ್ಕಂಥದ್ದು ಮೀನರಾಶಿಯ ಪ್ರವೇಶ ಆಗುತ್ತೆ. ಏಪ್ರಿಲ್ 11ಕ್ಕೆ ಬುಧಗ್ರಹ ಮೀನರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈಗಾಗಲೇ ಅಲ್ಲಿ ಶನಿಗ್ರಹ ಕೂತಿರತಕ್ಕಂಥದ್ದು. ಇದರಿಂದಾಗಿ ಒಂದು 3 ಗ್ರಹಗಳ ಸಂಯೋಗ ಅಂತಕ್ಕಂಥದ್ದು ಮೀನರಾಶಿಯಲ್ಲಿ ಆಗುತ್ತೆ. ಮಂಗಳ, ಬುಧ ಮತ್ತು ಶನಿಗ್ರಹದ್ದು ಇದು ಬಂದು ತ್ರಿಗ್ರಹಿ ಯೋಗ ಅಂತಕ್ಕಂತಹ ಯೋಗವು ಕೂಡ ಬರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಬದಲಾವಣೆಗಳಂತಕ್ಕಂಥದ್ದು 100% ಆಗುತ್ತೆ. ಜೊತೆಯಲ್ಲಿ ಏಪ್ರಿಲ್ 14ಕ್ಕೆ ಮೇಷರಾಶಿ ಪ್ರವೇಶವನ್ನ ಸೂರ್ಯಗ್ರಹ ಮಾಡ್ತಕ್ಕಂಥದ್ದು. ಶುಕ್ರನ ಸಂಚಾರ ಏಪ್ರಿಲ್ 19ಕ್ಕೆ ವೃಷಭ ರಾಶಿಯಿಂದ ಆಗುತ್ತೆ. ಹಾಗೆ ಇದಿಷ್ಟು ಈ ಒಂದು ಮಾಸದಲ್ಲಿರ್ತಕ್ಕಂತಹ ಗ್ರಹಗಳ ಸಂಚಾರ ಫಲ ಆಗಿತ್ತು. ಇದರಿಂದಾಗಿ ನಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡ್ತಾ ಹೋಗೋಣ. ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ತಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ, ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗ್ತಾ ಇದ್ರೆ, ನೀವು ಇಷ್ಟಪಟ್ಟವರು ಅಥವಾ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ ಯಾರ ಜೊತೆ ಆದ್ರೂ ಮಾತನ್ನ ಬಿಟ್ಟಿದ್ರೆ, ಸ್ಪೆಷಲ್ ಆಗಿ ಮಾತನ್ನ ಬಿಟ್ಟಿದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಪರಿಹಾರವೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಇಬ್ಬರ ನಡುವೆ ಕೂಡ ಹೆಚ್ಚಾಗ್ಲಿಕ್ಕೆ ಈ ಒಂದು ತಂತ್ರದ ಉಪಯೋಗವನ್ನ ನೀವು ಮಾಡಬಹುದು. ಯಾವುದೇ ಒಂದು ಜಗಳ ಆಗಿದ್ರು ಕೂಡ ನಿಮ್ಮೊಂದು ಲೈಫ್ ಪಾರ್ಟ್ನರ್ ಜೊತೆ ಏನೋ ಒಂದು ಕಾರಣಕ್ಕೆ ಜಗಳ ಆಗಿರುತ್ತೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ದುಡದಾಗಿರುತ್ತೆ, ಅಥವಾ ಡೈವರ್ಸ್ ಹಂತದವರೆಗೆ ಹೋಗಿದ್ರು ಕೂಡ ಒಂದು ಮಾತುಗಾರಿಕೆಯಲ್ಲಿ ಆ ಪರಿಹಾರ ಆಗ್ತಕ್ಕಂಥದ್ದನ್ನ ಸುಲಭವಾಗಿರ್ತಕ್ಕಂತಹ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇದನ್ನ ನೀವು ಮಾಡಬಹುದು ಹಾಗೂ ಪರಿಹಾರವನ್ನು ಕೂಡ ಪಡ್ಕೊಳ್ಳಬಹುದು. ಇದನ್ನ ಭಾನುವಾರದ ದಿನ ಯಾರಾದ್ರೂ ಮಾಡ್ಕೊಳ್ಬೇಕಾಗತ್ತೆ. ಭಾನುವಾರದ ದಿನ ಒಂದು ಕೆಂಪು ವಸ್ತ್ರವನ್ನ ತೆಗೆದುಕೊಂಡು ಅದರ ಮೇಲೆ ರಾಜಮೋಹಿನಿ ಬೇರನ್ನು ತಗೋಬೇಕು. ಒಂದು 5 ರಾಜಮೋಹಿನಿ ಬೇರು ಹಕ್ಕಂ ಬುಕ್ಕಂ ಅಂತ ಸಿಗುತ್ತೆ. ಹಾಗೆ ಮಯೂರ ಶಿಕೆ ಅಂತಕ್ಕಂಥದ್ದು, ಜೊತೆಯಲ್ಲಿ ಮೋಹಿನಿ ಬೀಜ, ಬಿಳಿಯ ಸಾಸಿವೆಯನ್ನ ತೆಗೆದುಕೊಂಡು ಈ ತಂತ್ರವನ್ನ ಮಾಡಬೇಕಾಗತ್ತೆ. ಎಲ್ಲವನ್ನ ಕೂಡ ಒಂದು ಹಿಡಿ ಅಥವಾ ಒಂದು ಮುಷ್ಟಿಯಲ್ಲಿ ನಿಲ್ಲುವಷ್ಟೇ ಅಂಶ ಉಳ್ಳಂತದ್ದನ್ನ ಹಾಕಬೇಕಾಗತ್ತೆ. ಇದನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದಕ್ಕೆ ಗಂಟನ್ನ ಹಾಕಿ ಒಂದು ಕರ್ಪೂರ ಕಡ್ಡಿಯನ್ನ ತೋರಿಸ್ಕೊಳ್ಬೇಕು. ಹಾಗೆ ಯಾವ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಲ್ಲ ಅವರನ್ನ ನೆನೆದು ವಿಶೇಷವಾದ ಒಂದು ಮಂತ್ರವನ್ನ ತಿಳಿಸ್ಕೊಡ್ತೇನೆ. ಆ ಮಂತ್ರವನ್ನ ತಾವೆಲ್ಲರೂ ಕೂಡ ಜಪ ಮಾಡ್ಕೊಳ್ಬೇಕಾಗತ್ತೆ. ಆ ಮಂತ್ರ ಏನಪ್ಪಾ ಅಂತಂದ್ರೆ ಓಂ ಹ್ರೀಂ ಹ್ರೂಂ ವಿತ್ಪಾಯೇ ಸ್ವಾಹ. ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ಕೊಳ್ಬೇಕು. ಈ ತಂತ್ರವನ್ನ 21 ದಿನ ನಾವೆಲ್ಲರೂ ಮಾಡ್ಕೋಬಹುದು. ಹಾಗೆ ಇದು ಯಾವುದೇ ಒಂದು ವಶೀಕರಣ ಪ್ರಯೋಗ ಅಲ್ಲ. ಗಂಡ ಹೆಂಡತಿ ನಡುವೆ ಒಂದಷ್ಟು ತುಂಬಾ ಪರಿಹಾರ ಆಗದೇ ಇರುವಂತಹ ಸಮಸ್ಯೆಗಳಿದ್ದಾಗ ಕೆಲವೊಂದು ವಶೀಕರಣ ಪ್ರಯೋಗವನ್ನ ಮಾಡಿ ಪರಿಹಾರ ಮಾಡಿಕೊಳ್ಳಬಹುದು. ಆದ್ರೆ ಇದು ಸುಲಭವಾಗಿ ಆಕರ್ಷಣಾ ಪ್ರಯೋಗ ಆಗಿರುತ್ತೆ. ಅಂದ್ರೆ ಮಾತು ಬಿಟ್ಟವರಿಗೆ, ಇನ್ನೊಂದ್ಸರಿ ಹೇಳ್ತೇನೆ, ಮಾತಾಡ್ತಾ ಎಲ್ಲ ಜಗಳ ಆಗಿದೆ ಅಂದಾಗ ಮಾತ್ರ ಈ ಪ್ರಯೋಗ ವರ್ಕ್ ಆಗುತ್ತೆ. ಅದರಲ್ಲೂ ಕೂಡ ರಕ್ತ ಸಂಬಂಧಿಗಳಿಗೆ ಮಾತ್ರ ಈ ಪ್ರಯೋಗ ಅಂತಕ್ಕಂಥದ್ದು 100% ರಿಸಲ್ಟ್ ಅಂತಕ್ಕಂಥದ್ದನ್ನ ಕೊಡುತ್ತೆ. ಹಾಗೆ ಇದು ಯಾವುದೇ ಒಂದು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು ಅಂತಕ್ಕಂಥ ವಿಶೇಷ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ, ಈ ತಂತ್ರವನ್ನ 20-21 ದಿನಗಳ ಕಾಲ ಮಾಡಿ ಆ ನಂತರದಲ್ಲಿ ಹರಿಯುವಂತಹ ನದಿಗೆ ಆ ಗಂಟನ್ನ ಹೋಗಿ ನೀವು ಬಿಡಬೇಕಾಗತ್ತೆ. ಅಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಕೂಡ ಪ್ರಾರಂಭ ಆಗ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಪರಿಹಾರವೂ ಕೂಡ ಆಗುತ್ತೆ. ಈ ಸುಲಭವಾದ ಪ್ರಯೋಗವನ್ನ ಮಾಡಿ ನೀವು ರಿಸಲ್ಟ್ ಅನ್ನ ಕಟ್ಕೊಳ್ಬಹುದು. ಹಾಗೆ ನಿಮ್ಮ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಎಷ್ಟೇ ಕಷ್ಟಪಟ್ಟರು ಕೂಡ ಕೆಲಸಗಳು ಮಾಡ್ತೀರಿ, ಆದ್ರೂ ಕೂಡ ನಿಮಗೆ ಫಲ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತಾ ಇಲ್ಲ. ಕೆಲಸ ಮಾಡ್ತಾ ಇದೀರಿ ಆದ್ರೆ ತಕ್ಕ ಪ್ರತಿಫಲಗಳು ಪ್ರಾಪ್ತಿ ಆಗ್ತಾ ಇಲ್ಲ ಅಂದಾಗ ಇದಕ್ಕೆ ನಿಮ್ಮ ಶ್ರಮದ ಕೊರತೆ ಅಲ್ಲ, ನಿಮಗೆ ಲಕ್ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ. ಸೊ ಈ ಲಕ್ ಅನ್ನ ಆಕ್ಟಿವೇಶನ್ ಮಾಡೋದು ಹೇಗೆ ಅಂದ್ರೆ,
ವೈಜ್ಞಾನಿಕವಾಗಾದ್ರೂ ಸರಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾದ್ರೂ ಸರಿ ಕೆಲವೊಂದು ರತ್ನವನ್ನ ನಾವು ಬಳಸ್ತೇವೆ. ಬಹಳ ಜನ ರತ್ನವನ್ನ ಕೈಗೆ ಧಾರಣೆ ಮಾಡುವಂಥದ್ದು ನೋಡ್ತೇವೆ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಅದರ ಬದಲಾಗಿ ವಿಶೇಷವಾಗಿ ಅದರ ಉಪರತ್ನಗಳು ಪ್ರತಿಯೊಂದು ರಾಶಿಗನುಗುಣವಾಗಿ ಕ್ರಿಸ್ಟಲ್ಗಳನ್ನ ನಾವು ಧಾರಣೆ ಮಾಡ್ತಕ್ಕಂಥದ್ದು. ಇದನ್ನ ನಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳೋದ್ರಿಂದ ಅನೇಕ ರೀತಿಯ ಉಪಯೋಗಗಳಾಗುತ್ತೆ. ನಾವು ಯಾವ್ದಾದ್ರು ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ, ಹಣಕಾಸು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಅಥವಾ ಪ್ರೀತಿ ಪ್ರೇಮ ಸಮಸ್ಯೆ, ಏನೇ ಸಮಸ್ಯೆ ಇತ್ತು ಅಂದ್ರೂ ಕೂಡ ಈ ಕ್ರಿಸ್ಟಲ್ಗಳನ್ನ ಎಡಗೈಯಲ್ಲಿ ಧರಿಸುವಂಥದ್ದು ನಮ್ಮ ರಾಶಿ ಹಾಗೂ ರಾಶಿಯ ಅಧಿಪತಿ ಜೊತೆಗೆ ಗುರುವಿನ ಬಲವನ್ನ ಕೂಡ ನಮಗೆ ನೀಡುತ್ತೆ. ಇದು ಯಾವುದೇ ಒಂದು ಖರೀದಿ ಅಲ್ಲ, ನಿಮ್ಮ ಜೀವನದ ಮೇಲೆ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇದು ಕಸ್ಟಮೈಸ್ ಆಗಿ ಪ್ರತಿಯೊಂದು ರಾಶಿಗೂ ಕೂಡ ಮಾಡಿಕೊಡುವಂಥದ್ದು, 100% ರಿಸಲ್ಟ್ ಕೂಡ ಸಿಗುವಂಥದ್ದು. ಈ ಕ್ರಿಸ್ಟಲ್ಗಳನ್ನು ತಾವಿನ್ನೂ ಧರಿಸಿಲ್ಲ ಅಂದರೆ ಈ ಕೂಡಲೇ ಧರಿಸ್ಕೊಳ್ಳಿ. ಲಿಮಿಟೆಡ್ ಆರ್ಡರ್ ಮಾತ್ರ ಇರುವಂಥದ್ದು. ಇದನ್ನು ತರಿಸ್ಕೊಂಡು ಸಾಧ್ಯ ಆದವರು ಹಾಕ್ಕೊಳ್ಳಿ. ಎಲ್ರಿಗೂ ಕೂಡ ಶುಭವಾಗಲಿ. ಮೀನರಾಶಿಯವರು ಹುಟ್ಟಿನಿಂದಲೇ ಸೂಕ್ಷ್ಮ ಸಂವೇದನೆ ಉಳ್ಳವರು. ಅಂದ್ರೆ ಅವ್ರಿಗೆ ತುಂಬಾ ಇವರು ನೇಚರ್ ಇವ್ರದ್ದು ಹೆಂಗೆ ಅಂದ್ರೆ ತುಂಬಾ ಬೇಗ ಸ್ಪಂದಿಸ್ತಾರೆ. ಯಾವುದೇ ವಿಚಾರ ಇವ್ರ ಮೇಲೆ ಒಂದು ಕೋಪ ತೋರಿಸಿದ್ರು ಸ್ಪಂದಿಸ್ತಾರೆ, ಅಥವಾ ಖುಷಿಯಿಂದ ಇದ್ರು ಸ್ಪಂದಿಸ್ತಾರೆ. ಕರುಣಾಮಯಿಗಳಾಗಿರ್ತಾರೆ, ಮೃದು ಸ್ವಭಾವದವರಾಗಿರ್ತಾರೆ, ಸಾಗರದಷ್ಟು ಆಳವಾದ ಜ್ಞಾನ ಇವರಲ್ಲಿರುತ್ತೆ, ಅಪಾರ ತಾಳ್ಮೆ ಹೊಂದಿರುವಂತವರಾಗಿರ್ತಾರೆ. ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಮೆಟ್ಟಿ ನಿಲ್ಲುವಂತಹ ಗುಣ ಈ ಒಂದು ರಾಶಿಯಲ್ಲಿರುತ್ತೆ. ಈ ರಾಶಿಯ ಪ್ರವೇಶ ಶನಿ ಮಹಾತ್ಮ ಆಗಿರುವಂತದ್ದು. ಅಂದ್ರೆ ಪ್ರಸ್ತುತ 7.5 ಶನಿಯಲ್ಲಿ ಅತ್ಯಂತ ಕಠಿಣವಾದ 2ನೇ ಹಂತದಲ್ಲಿ ತಾವೆಲ್ಲರೂ ಕೂಡ ಇರ್ತೀರಿ. ಅದನ್ನ ಜನ್ಮ ಶನಿ ಅಂತ ಕೂಡ ಕರೀತಾರೆ. ಶನಿಯು ನಿಮ್ಮ ರಾಶಿಯಲ್ಲಿ ಸಂಚರಿಸಬೇಕಾದ್ರೆ ಇದು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಪಾಠಗಳನ್ನ ನಿಮಗೆ ಕಲಿಸ್ಕೊಡುತ್ತೆ. ನಿಮ್ಮನ್ನ ಉಕ್ಕಿನಂತೆ ಅಂದ್ರೆ ಕಬ್ಬಿಣದಂತೆ ಗಟ್ಟಿ ಮಾಡುತ್ತೆ. ಹಾಗೂ ದೇವಗುರು ಬೃಹಸ್ಪತಿ ಜೂನ್ ವರೆಗೂ ಕೂಡ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿರ್ತಾನೆ. ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳಂತಕ್ಕಂಥದ್ದು ಇದು ನಿಮ್ಗೆ ನೀಡುತ್ತೆ. ರಾಹು ಮತ್ತು ಕೇತು ತುಂಬಾ ಇಂಪಾರ್ಟೆಂಟ್ ಸ್ಥಾನಮಾನ ಹೊಂದಿರುತ್ತೆ. ರಾಹು 12ನೇ ಮನೆಯಲ್ಲಿರುತ್ತೆ, ಕೇತು 6ನೇ ಮನೆಯಲ್ಲಿರುತ್ತೆ. ಇದು ಸ್ವಲ್ಪ ಶತ್ರುನಾಶ ಮತ್ತು ರೋಗ ನಿವಾರಣೆಯನ್ನ ಸೂಚನೆ ಮಾಡುತ್ತೆ. ಹಾಗೂ 12ನೇ ಮನೆ ರಾಹು ಅನಿರೀಕ್ಷಿತ ನಿದ್ರಾಹೀನತೆಯನ್ನ ಸೂಚನೆ ಮಾಡುತ್ತೆ. ಹಾಗೆ ಜೂನ್ ವರೆಗೂ ಕೂಡ ಒಂದು ಹಣಕಾಸಿನ ವಿಚಾರದಲ್ಲಿ ಸಾಲ ಆಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಈಗ ನಾವು ಏಪ್ರಿಲ್ ಮಾಸದ ಬಗ್ಗೆ ಹೇಳಬೇಕು ಅಂದ್ರೆ ಸ್ವಲ್ಪ ಸಾಲವನ್ನ ಕಮ್ಮಿ ಮಾಡಿ ಅಂತ ಹೇಳ್ತೇನೆ. ಹಾಗೂ ಉದ್ಯೋಗ ಈ ವರ್ಷದಲ್ಲಿ ಮೊದಲ ಅರ್ಧ ಅಂದ್ರೆ ಈ ವರ್ಷ ಅಂತ ಹೇಳಿ ಕನ್ಸಿಡರ್ ಮಾಡುವಾಗ ಒಂದು ಜೂನ್ ತಿಂಗಳ ಒಳಭಾಗದಲ್ಲಿ ಸ್ವಲ್ಪ ನೆಮ್ಮದಿ ಅಂತಕ್ಕಂಥದ್ದು ಇರುತ್ತೆ. ಆ ನಂತರದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಇನ್ನ ಜನ್ಮ ಶನಿಯ ಪ್ರಭಾವದಿಂದಾಗಿ ಒಂದು ವಿಷಯಗಳು ಅಥವಾ ವಿಷಯಾಂತರವಾಗಿ ಜಗಳ ಆಗುವಂತದ್ದು ಸಾಧ್ಯತೆ, ಅದು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಆಗುವಂತಹ ಸಾಧ್ಯತೆ ಇರುತ್ತೆ. ಏಪ್ರಿಲ್ ನಂತರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಂತೋಷ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಸಂತಾನಕ್ಕಾಗಿ ಪ್ರಯತ್ನಿಸ್ತಾ ಇರುವಂತವರಿಗೆ 5ನೇ ಮನೆಯಲ್ಲಿ ಉಚ್ಚ ಗುರುವಿನಿಂದಾಗಿ ಸಂತಾನ ಪ್ರಾಪ್ತಿ ಆಗುತ್ತೆ. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಹೇಳಬೇಕು ಅಂದ್ರೆ ಲಗ್ನದಲ್ಲಿ ಅಂದ್ರೆ ಈಗ ರಾಶಿಯಲ್ಲಿ ಶನಿ ಕೂತಿದ್ದಾನೆ, 12ನೇ ಮನೆ ರಾಹು ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ. ವಾಹನ ಚಲನೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಅನ್ನೋದನ್ನ ನೇರವಾಗಿ ಇಲ್ಲಿ ಹೇಳ್ಬೋದು. ಈ ಎಲ್ಲವೂ ಕೂಡ ಒಂದು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಮಧ್ಯಮ ಫಲ ಇರುತ್ತೆ. ಮೇ ಜೂನ್ ನಂತರದಲ್ಲಿ ಚೆನ್ನಾಗಾಗುತ್ತೆ. ಈ ಮಾಸ ಏಪ್ರಿಲ್ ಮಾಸದಲ್ಲಿ 15ನೇ ತಾರೀಕು ನಂತರ ಒಂದಷ್ಟು ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ಇಲ್ಲಿ ಏನಾಗುತ್ತೆ, ಈ ಒಂದು ಸೂರ್ಯ ಈಗ ನಿಮ್ಮ ರಾಶಿಯಲ್ಲಿ ಇರುವಂತವನು ಏಪ್ರಿಲ್ 14ನೇ ತಾರೀಕಿಗೆ ಮೇಷರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಈ ಸೂರ್ಯ ಈ ಒಂದು ಚಲನೆಯಿಂದಾಗಿ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಂತಕ್ಕಂಥದ್ದು 15ನೇ ತಾರೀಕು ಮೇಲೆ ಆಗುತ್ತೆ. ಈ ತೊಂದರೆಗಳು ಬರೋ ತಿಂಗಳು ಮೇ 14ನೇ ತಾರೀಕುವರೆಗೂ ಇರಬಹುದು. ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅಥವಾ ನಿಮ್ಮ ಒಂದು ಮೇಲೆ ಇರುವ ಬಾಸ್ ಇವರಿಂದೆಲ್ಲ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಸ್ವಲ್ಪ ಅವ್ರನ್ನ ಎದುರಾಕೋಬೇಡಿ. ಈ ಮಾಸದಲ್ಲಿ ತೊಂದರೆಗಳು ಖಂಡಿತವಾಗ್ಲೂ ಆಗತ್ತೆ. ಹಾಗಾಗಿ ಈ ಮಾಸದಲ್ಲಿ ಪರಿಹಾರಗಳು ನೀವು ಮಾಡಬೇಕಾಗಿರೋದು ಹನುಮಾನ್ ಆರಾಧನೆಯನ್ನ ಮಾಡ್ಕೊಳ್ಳಿ. ಹಾಗೆ ಸೂರ್ಯ ದೇವನ ಒಂದು ನಮಸ್ಕಾರ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಸೂರ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನ ಹೇಳಿ. ಹಾಗೂ ಗುರು ಆರಾಧನೆಯನ್ನ ಮಾಡ್ಕೊಳ್ಳಿ. ಕಡಲೆ ಬೇಳೆಯನ್ನ ದಾನ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಗೋಶಾಲೆಗಳಿಗೆ ಹೋಗ್ಬೇಕಾಗತ್ತೆ, ಶುಭವಾಗುತ್ತೆ. ಜೊತೆಯಲ್ಲಿ ಒಂದು ಶಾರ್ಟ್ ಕಟ್ ಮೂಲಕ ಹಣ ಮಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಸಾಧ್ಯ ಆಗುವುದಿಲ್ಲ. ಯಾವುದೇ ಒಂದು ಆಮಿಷಗಳಿಗೆ ನೀವು ನಿಮ್ಮ ಕಿವಿಯನ್ನ ಕೊಡೋದಕ್ಕೆ ಹೋಗ್ಬಿಡಿ. ಹಾಗೂ ಆದಷ್ಟು ಡೌನ್ ಟು ಅರ್ತ್ ಆಗಿರಿ. ಆದಷ್ಟು ಇನ್ನೊಬ್ಬರ ಮಾತನ್ನ ಕೇಳಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.